ನಾನು ಅದನ್ನು ಮಾಡುವಾಗ ಶಬ್ದ ಮಾಡಬೇಡ ಎಂದು ನನ್ನ ತಮ್ಮ ನನಗೆ ಹೇಳಿದ. ಆದರೆ ಅಲ್ಲಿ ಒಂದು ಸಮಸ್ಯೆ ಇತ್ತು. ನಾನು ಆಗ ಮನೆಯಲ್ಲೇ ಇರಲಿಲ್ಲ. ನನಗೆ 2 ವರ್ಷ ಮತ್ತು ನನ್ನ ತಮ್ಮ ಡ್ಯಾರನ್‌ಗೆ 66 ವರ್ಷ. ನಾನು ನನ್ನ ಬಾಯ್‌ಫ್ರೆಂಡ್ ಕೋಲ್ ಜೊತೆ 1 ವರ್ಷದಿಂದ ಪ್ರೀತಿಯಲ್ಲಿದ್ದೆ ಮತ್ತು ಅವನು ನಮ್ಮ ಕುಟುಂಬದ ಮನೆಯಲ್ಲೇ ವಾಸಿಸಲು ಬಂದಿದ್ದನು. ಇತ್ತೀಚೆಗೆ ಡ್ಯಾರನ್ ಸೇಜ್ ಎಂಬ ಹುಡುಗಿಯ ಜೊತೆ ಪ್ರೀತಿಯಲ್ಲಿ ಬಿದ್ದ ಮತ್ತು ಅವಳು ವಾರಗಟ್ಟಲೆ ನಮ್ಮ ಮನೆಯಲ್ಲೇ ಉಳಿಯಲು ಪ್ರಾರಂಭಿಸಿದಳು. ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ವಿಚಿತ್ರ ಘಟನೆಗಳು ಶುರುವಾಗುವವರೆಗೆ ಮಾತ್ರ. ಒಂದು ರಾತ್ರಿ ನಾನು ಎದ್ದಾಗ ಕೋಲ್ ಗಂಟೆಗಟ್ಟಲೆ ಕಾಣಿಸಲಿಲ್ಲ. ಅದೇ ಸಮಯದಲ್ಲಿ ಸೇಜ್ ತಾನು ಹೊರಗೆ ತನ್ನ ಸ್ನೇಹಿತೆಯ ಜೊತೆ ಮಾತನಾಡುತ್ತಿದ್ದೇನೆ ಎಂದು ಡ್ಯಾರನ್‌ಗೆ ಹೇಳಿದ್ದಳು. ನಂತರ ಒಂದು ಶಾಕಿಂಗ್ ವಿಷಯ ತಿಳಿಯಿತು. ನನ್ನ ರೂಮಿನಿಂದ ಬರುತ್ತಿದ್ದ ಶಬ್ದದ ಕಾರಣದಿಂದಾಗಿ ತನಗೆ ನಿದ್ರೆ ಬರುತ್ತಿಲ್ಲ ಎಂದು ನನ್ನ ತಮ್ಮ ನನಗೆ ಹೇಳಿದ. ಆದರೆ ನಾನು ಬೆಳಗಿನ ಇಂದ ಗಂಟೆಯವರೆಗೆ ನನ್ನ ಕಸಿನ್ ಮನೆಯಲ್ಲಿದ್ದೆ. ನಾನು ವಾಪಸ್ ಬಂದಾಗ ಕೋಲ್ ಆಗಲೇ ಮಲಗಿದ್ದ. ಹಾಗಾದರೆ ನನ್ನ ಬೆಡ್ ಮೇಲೆ ಅವನು ಯಾರ ಜೊತೆ ಮಲಗಿದ್ದ? ನಾನು ಡ್ಯಾರನ್‌ಗೆ ಮೆಸೇಜ್ ಮಾಡಿದೆ. ಆಗ ತಿಳಿಯಿತು ಸೇಜ್ ಕೂಡ ಅದೇ ಸಮಯದಲ್ಲಿ ತನ್ನ ಸ್ನೇಹಿತೆಯ ಜೊತೆ ಮಾತನಾಡುತ್ತಿದ್ದಾಳೆ ಎಂದು. ನಾವು ವಿಷಯಗಳನ್ನು ಚರ್ಚಿಸಿದಾಗ ಎಲ್ಲವೂ ಅರ್ಥವಾಯಿತು. ಕೊನೆಗೆ ನಾನು ಕೋಲ್ ಫೋನ್ ಚೆಕ್ ಮಾಡಲು ನಿರ್ಧರಿಸಿದೆ. ಅದು ಒಂದು ಕೆಟ್ಟ ಕನಸಿನಂತಿತ್ತು. ಅವರು ಮೊದಲ ಬಾರಿ ಭೇಟಿಯಾದ ದಿನದಿಂದಲೂ ಪರಸ್ಪರ ಮೆಸೇಜ್ ಮಾಡಿಕೊಳ್ಳುತ್ತಿದ್ದರು. ನನ್ನ ಬೆಡ್ ಮೇಲೆ ಅವರು ಇಬ್ಬರೂ ಜೊತೆಯಾಗಿರುವ ಒಂದು ವಿಡಿಯೋ ನನಗೆ ಸಿಕ್ಕಿತು. ಆ ವಿಡಿಯೋದಲ್ಲಿ ಸೇಜ್ ನೇರವಾಗಿ ಅವನನ್ನು ಕೇಳುತ್ತಿದ್ದಾಳೆ, ತಾನು ನನ್ನನ್ನು ಮೀರಿಸುತ್ತಾ ಎಂದು. ನಾನು ಆ ಸಾಕ್ಷ್ಯಗಳನ್ನು ನನ್ನ ತಮ್ಮನಿಗೆ ಕಳುಹಿಸಿದೆ ಮತ್ತು ನಾವು ಅವರಿಬ್ಬರನ್ನೂ ಎದುರಿಸಿದೆವು. ಅವರು ಅಳಲು ಮತ್ತು ಕ್ಷಮೆಯಾಚಿಸಲು ಶುರು ಮಾಡಿದರು. ಅದು ನಿಜವಾಗಿಯೂ ನೋಡಲು ತುಂಬಾ ದಯನೀಯವಾಗಿತ್ತು. ನನ್ನ ತಮ್ಮ ಸೇಜ್ ಅನ್ನು ಮನೆಯಿಂದ ಹೊರಹಾಕಿದ ಮತ್ತು ನಾನು ಕೋಲ್‌ಗೆ ತನ್ನ ಬ್ಯಾಗುಗಳನ್ನು ಪ್ಯಾಕ್ ಮಾಡಿ ಹೊರಡಲು ಹೇಳಿದೆ. ಅವನಿಗೆ ಕೆಲಸವೂ ಇರಲಿಲ್ಲ, ಕಾರೂ ಇರಲಿಲ್ಲ. ಆದ್ದರಿಂದ ಅವನು ಹೇಗಿದ್ದರೂ ಒಬ್ಬ ಸೋತವನೇ ಆಗಿದ್ದ. ಈಗ ಆ ವಂಚಕರು ಹೊರಟು ಹೋಗಿದ್ದಾರೆ ಮತ್ತು ನಾನು ಹಾಗೂ ನನ್ನ ತಮ್ಮ ನಮ್ಮ ಕುಟುಂಬವನ್ನು ಮತ್ತೆ ಪಡೆದಿದ್ದಕ್ಕೆ ಸಂತೋಷವಾಗಿದ್ದೇವೆ.